ಸ್ವಯಂ ಟೌನ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಎಲ್ಲ ಕಟ್ಟಡ ಕಾಮಗಾರಿಗೆ ಕೆಂಪು ಕಲ್ಲು ಬೇಕೇ ಬೇಕು. ಆದರೆ ಇವತ್ತು ಕೆಂಪು ಕಲ್ಲು ಯಾರು ಉತ್ಪಾದನೆ ಮಾಡ್ತಾರೆ ಅದರ ಕಾರ್ಮಿಕರನ್ನು ಜೊತೆಗೆ ಅದರ ಮಾಲಕರನ್ನು ಒಂದು ರೀತಿಯ ಕಳ್ಳರಾಗಿ ನೋಡುವ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತ ಕೇಳಿದರೆ ಒಂದು ಕಡೆ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ, ಇನ್ನೊಂದು ಕಡೆ ಸರ್ಕಾರದ ರಾಜಧನ ಏನು ರಾಯಲ್ಟಿ ಕಟ್ಟಬೇಕು ಅದನ್ನು 2.5 ಪಟ್ಟು ಜಾಸ್ತಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ಉಂಟು ಮಾಡಲಾಗ್ತಿದೆ. ಈ ಸಮಸ್ಯೆಯಿಂದಾಗಿ ಯಾರು ಕೆಂಪು ಕಲ್ಲು ಗಣಿ ಮಾಡ್ತಾಯಿದ್ದಾರೆ ಅವರು ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗುವಂತಾಗಿದೆ. ಈಗ ಕೆಂಪು ಕಲ್ಲು ಗಣಿಯನ್ನು ನಂಬಿಕೊಂಡು ಸಾವಿರಾರು ಮಂದಿ 10,000ಕ್ಕೂ ಮೇಲ್ಪಟ್ಟು ಕಾರ್ಮಿಕರು ನಮ್ಮ ತಾಲೂಕಲ್ಲಿದ್ದಾರೆ. ಅದರ ಜೊತೆಗೆ ಒಂದು ಲಾರಿಯವರು, ಅಂದರೆ ಕೆಂಪು ಕಲ್ಲು ಕೊಂಡೊಯ್ಬೇಕಂತಂದರೆ ಲಾರಿ ಬೇಕು. ಹಾಗೆ ಬೇರೆ ಬೇರೆ ವ್ಯವಸ್ಥೆಗಳಿಗೂ ಕೂಡ ಇದರಿಂದಾಗಿ ತೊಡಕಾಗಿದೆ. ಹಾಗಾಗಿ ಎಲ್ಲ ಯಾರು ನಮ್ಮ ಕೆಂಪು ಕಲ್ಲು ಮಾಲಕರಿದ್ದಾರೆ ಜೊತೆಗೆ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗೂಡಿ ಇವತ್ತು ಒಂದು ವಿಮರ್ಶಾ ಸಭೆ ಮಾಡುವ ಹಂತದಲ್ಲಿ ಇವತ್ತು ಕಾರ್ಕಳದಲ್ಲಿ ಸಭೆ ಮಾಡ್ತಿದ್ದಾರೆ. ಈಗ ನಾವು ಅವರ ಸಮಸ್ಯೆಗಳೇನು, ಅವರ ಸಮಸ್ಯೆ ಪರಿಹಾರ ಆಗುವುದು ಹೇಗೆ ಎಂಬ ಬಗ್ಗೆ ಒಂದಷ್ಟು ಹೊತ್ತು ಮಾತುಕತೆ ಮಾಡಲಿಕ್ಕಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಇವತ್ತು ಏನು ಕಟ್ಟಡ ಕಾಮಗಾರಿಗೆ ಆಪತ್ತು ಬಂದಿದೆ ಅದರ ವಿರುದ್ಧ ಅದರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಎಲ್ಲ ಪದಾಧಿಕಾರಿಗಳು ಒಗ್ಗೂಡಿ ಪ್ರತಿರೋಧ ತೋರಿಸ್ತಿದ್ದಾರೆ. ಈಗ ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡೋಣ. ಕ್ವಾರಿ ಮಾಲಕರು, ಚಾಲಕರು ಹಾಗೆ ಎಲ್ಲ ವ್ಯವಸ್ಥೆಗಳ ಸಮಿತಿಯ ಅಧ್ಯಕ್ಷರಾದ ರವಿಶಂಕರ್ ಶೇರಿಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ರವಿಶಂಕರ್ ನಮಸ್ಕಾರ. ಈಗ ಕಳೆದ ಹಲವಾರು ದಿನಗಳಿಂದ ಈ ಸಮಸ್ಯೆ ಅಂದರೆ ಕೆಂಪು ಕಲ್ಲಿನ ಸಮಸ್ಯೆ ಭಾಳಷ್ಟು ಜೋರಾಗಿದೆ. ಈಗ ಯಾತಕ್ಕಾಗಿ ಈ ಸಮಸ್ಯೆ ಉಲ್ಬಣ ಆಯಿತು? ಈಗ ನೋಡಿ, ನಮ್ಮದು ಉಡುಪಿ ಜಿಲ್ಲೆ ಮತ್ತು ಉಭಯ 2 ಜಿಲ್ಲೆಗೆ ಮುರಕಲ್ಲು ಒಂದು 90% ಮಂಗಳೂರಿನಿಂದ ಸರಬರಾಜು ಆಗ್ತಾಯಿತ್ತು. ಈಗ ನಾವು ಹಲವಾರು ವರ್ಷದಿಂದ ಲೀಸ್ನಲ್ಲಿ ಕೆಂಪು ಕಲ್ಲನ್ನು ಪರವಾನಿಗೆ ಮೂಲಕ ನಾವು ಕೆಲಸ ಮಾಡ್ತಾಯಿದ್ವಿ. ಆದರೆ ಈಗ ಆ ಕಾಯ್ದೆ ತಿದ್ದುಪಡಿಯಾಗಿ ನಮಗೆ 3Aಯಲ್ಲಿ ಹೆಚ್ಚುವರಿ ರಾಯಲ್ಟಿಯನ್ನು ಹಾಕಿದ್ದಾರೆ. ಎಷ್ಟು ರಾಯಲ್ಟಿ ಅಂದರೆ ಹೆಚ್ಚುವರಿ ಅಂದರೆ ನಮಗೆ ಮೊದಲು 90 ರೂಪಾಯಿ ಇದ್ದದ್ದು ಈಗ 280 ರೂಪಾಯಿವರೆಗೆ 1 ಟನ್ನಿಗೆ ರಾಯಲ್ಟಿ ಆಗ್ತಾಯಿದೆ. 3 ಪಟ್ಟು. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ 34 ರೂಪಾಯಿ ಪರ್ ಟನ್ನಿಗಿದೆ. ಹಾಗಾಗಿ ನಮಗೆ ಅದರಲ್ಲಿ ಉದ್ಯಮ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಉದ್ಯಮಕ್ಕೆ ಅಷ್ಟು ರಾಯಲ್ಟಿ ಕಟ್ಟಿದರೆ ಅದು ಮುರಕಲ್ಲು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಗ್ತದೆ. ಆ ಪ್ರಮಾಣದಲ್ಲಿ ಅದರಲ್ಲಿ ವೇಸ್ಟೇಜ್ ಡ್ಯಾಮೇಜ್ ಬಂದು ಸ್ವಲ್ಪ ಪ್ರಮಾಣದ ಮಾತ್ರ ಕಟ್ಟಿಂಗ್ ಮಾಡಿ ನಮಗೆ ಮುರಕಲ್ಲನ್ನು ರವಾನಿಸಲಿಕ್ಕೆ ಆಗ್ತದೆ. ಹಾಗಾಗಿ ಹೆಚ್ಚುವರಿ ಅಧಿಕ ರಾಯಲ್ಟಿ ಏನಿದೆ 3 ಪಟ್ಟು ಜಾಸ್ತಿ ಆಗಿದೆ. ಆ ರಾಯಲ್ಟಿಯನ್ನು ಕಟ್ಟಿ ಉದ್ಯಮವನ್ನು ನಮಗೆ ನಡೆಸಲಿಕ್ಕೆ ಆಗುವುದೇ ಇಲ್ಲ. ಹಾಗಾಗಿ ಈಗಾಗಲೇ ನಾವು ಇಡೀ ಮಂಗಳೂರು ಜಿಲ್ಲೆಯಲ್ಲಿ ಈ ಉದ್ಯಮ ಸಂಪೂರ್ಣ ಸ್ತಬ್ಧ ಆಗಿದೆ. ನಾವು ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ, ಉಸ್ತುವಾರಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಈ ರಾಯಲ್ಟಿಯನ್ನು ಕಡಿಮೆ ಮಾಡಬೇಕು ಮತ್ತು ಆ ಮುರಕಲ್ಲನ್ನು ಮೈನ್ಸ್ ಆ್ಯಂಡ್ ಜಿಯಾಲಜಿಯ ಮೈನರ್ ಮಿನರಲ್ನಿಂದ ಹೊರಗಿಟ್ಟು ಈಗಾಗಲೇ ನಾವು ಒಂದು 357ಕ್ಕಿಂತಲೂ ಹೆಚ್ಚಿಗೆ ಕ್ವಾರಿಗಳಿಗೆ ಪರವಾನಗಿಯನ್ನು ಪಡೆದಿದ್ದೇವೆ. ಅದರಲ್ಲಿ ಯಾವುದೇ ಖನಿಜಾಂಶ 20%ಕ್ಕಿಂತ ಕಡಿಮೆ ಇರೋದ್ರಿಂದ ನಮ್ಮ ಈ ಮುರಕಲ್ಲನ್ನು ಮೈನರ್ ಮಿನರಲ್ಸ್ನಿಂದ ತೆಗೆದು ಅದಕ್ಕೆ ಸಾಂಪ್ರದಾಯಿಕವಾಗಿ ಮೊದಲು ಹಳೆ ಕಾಲದಿಂದ ಯಾವ ರೀತಿ ಮನೆ ಕಟ್ಟಲಿಕ್ಕೆ ಒಂದು ಇಟ್ಟಿಗೆಗೆ ಯಾವ ರೀತಿ ಪರವಾನಗಿ ಇದೆಯಾ ಅದೇ ರೀತಿಯ ಪರವಾನಗಿಯನ್ನು ಮುರಕಲ್ಲಿಗೆ ಕೊಟ್ಟರೆ ಮಾತ್ರ ಇದು ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಂಥ ಕೆಲಸ ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮುರಕಲ್ಲಿನ ಬಗ್ಗೆ ಇದೆ. ನೋಡಿ, ತಾವೀಗ ಮುರಕಲ್ಲಿನ ಬಗ್ಗೆ ಮಾಹಿತಿ ಕೊಟ್ಟರೆ, ಈಗ ಇನ್ನೊಂದು ಕಡೆ ಆರೋಪ ಏನಿದೆ ಅಂತ ಕೇಳಿದರೆ ತಾವು ಎಲ್ಲ ಕಲ್ಲು ಗಣಿ ಮಾಲಕರು ಡೀಮ್ಡ್ ಫಾರೆಸ್ಟ್ನಿಂದ ತಾವು ಕಲ್ಲು ತೆಗಿತಾ ಇದ್ದೀರಿ, ಕಾನೂನು ಸಮರ್ಪಕವಾಗಿ ವಿನಿಯೋಗ ಮಾಡ್ತಿಲ್ಲ ಹೇಳುವ ಆರೋಪ ಇದೆ. ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಮ್ಮಲ್ಲಿ ಡೀಮ್ಡ್ ಫಾರೆಸ್ಟ್ ಅನ್ನೋದೇ ಇಲ್ಲ. ಕಾರ್ಕಳಕ್ಕೆ ಹೆಸರೇ ಕಲ್ಲಿನಿಂದ ಬಂದಿದೆ. ಕರಿಯ ಕಲ್ಲು ಅದು ಕಾರ್ಕಳ ಆಗಿದೆ. ನಮ್ಮಲ್ಲಿ ಸುಮಾರು 10,000ದಷ್ಟು ಕಾರ್ಮಿಕರು ಈ ಪಾದೆಕಲ್ಲಿನ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಉದ್ಯಮ ಇದರಿಂದ ನಡೀತಾ ಇದೆ. ಹಲವಾರು ವರ್ಷದ ಹಿಂದಿನಿಂದಲೂ ಪುರಾತನ ಕಾಲದಿಂದ ಇಲ್ಲಿ ಕೈಯಲ್ಲಿ ಕುಟ್ಟಿ ಇದು ಸೈಜನ್ನು ಮಾಡಿ ಪೀಸ್ ಕಲ್ಲು ಇಂಥದ್ದನ್ನು ಮಾಡಿ ಉದ್ಯಮ ನಡೆಸುವ ಹಲವಾರು ಕಾರ್ಮಿಕರಿದ್ದು, ಅದ ನಂತರ ಏನು ಕಾನೂನಿನ ಸರ್ಕಾರದ ಯಾವ ರೀತಿಯ ಕಾನೂನಿದೆ ಆ ಕಾನೂನಿನ ಮೂಲಕ ಲೀಸ್ ಪಡೆದು ಏನು ಪರವಾನಗಿದೆ ಅಧಿಕೃತ ಪರವಾನಗಿ ಪಡೆದು ಎಲ್ಲ ಕಾರ್ಕಳದಲ್ಲಿ ಉದ್ಯಮವನ್ನು ನಡೆಸ್ತಾ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಯಾವುದೇ ನಮ್ಮ ಲೀಸ್ ಪಡೆದವರು ಅಥವಾ ನಮ್ಮ ಕಾರ್ಮಿಕರಿಂದ ಯಾವುದೇ ತೊಂದರೆ ಆಗಲಿಲ್ಲ. ಸರ್ಕಾರವೇ ಅವರ ಅಧಿಕಾರಿಗಳ ಮಟ್ಟದಲ್ಲಿ ನಾವು ಲೀಸ್ ಪಡೆದ ಸರ್ಕಾರಿ ಜಾಗವನ್ನು ಅವರ ತಾಂತ್ರಿಕ ದೋಷದಿಂದಾಗಿ ಅದು ಡೀಮ್ಡ್ ಪಟ್ಟಿಗೆ ಸೇರಿದೆ ಎಂದು ಡೀಮ್ಡ್ ಟು ಬಿ ಫಾರೆಸ್ಟ್ ಡೀಮ್ಡ್ ಅರಣ್ಯ ಪಟ್ಟಿಗೆ ತಾಂತ್ರಿಕ ಕಾರಣದಿಂದ ಸರ್ಕಾರದ ಅಧಿಕಾರಿಗಳೇ ಸೇರಿಸಿ ಈ ಪ್ರಕರಣ ಆಗಿದೆ.
ಅದ ನಂತರ ಈ ಡೀಮ್ಡ್ ಪಟ್ಟಿಯಲ್ಲಿ ಉಂಟಂತ ಹೇಳಿ ಇದ್ದ ಲೀಸನ್ನು ಸಹ ಯಾರು ನಮ್ಮ ಅಧಿಕಾರಿಗಳು ರಿನ್ಯೂವಲ್ ಮಾಡ್ತಾ ಇಲ್ಲ, ಕೆಲಸ ಮಾಡಲಿಕ್ಕೆ ಸಹ ಬಿಡ್ತಾ ಇಲ್ಲ. ಈಗ ಇಲ್ಲಿ ನಮ್ಮದು ಯಾವುದೇ ತಪ್ಪಿಲ್ಲ. ನಮ್ಮ ಏನಿದೆ ಲೀಸ್ಗಾರರು ಅಥವಾ ಪರವಾನಗಿ ಪಡೆದವರು ಅದಕ್ಕೆ ಎಷ್ಟು ಬೇಕು ರಾಯಲ್ಟಿ ಅದನ್ನೆಲ್ಲ ಕಟ್ಟಿದ್ದಾರೆ. ಅದಲ್ಲದೆ ಪ್ರತಿ ವರ್ಷ ಗಣಿ ಇಲಾಖೆಯವರು ಬಂದು ಅದಕ್ಕೆ ಫೈನಾನ್ಸ್ ಬಂದು ಹಾಕ್ತಾ ಇದ್ದಾರೆ. ನಾವು ಕೆಲಸ ಮಾಡದಿದ್ದರೂ ಫೈನ್ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಈಗ ಏಕಾಏಕಿ ಕೆಲಸ ನಿಲ್ಲಿಸಿ ನೀವು ಮಾಡಬೇಡಿ ಅಂತ ಹೇಳಿದರೆ ಲೀಸ್ ಇದ್ದ ಪಾದಗಳು ಇರುವುದು ಅದು ರಿನ್ಯೂವಲ್ ಅದು ವ್ಯಾಲಿಡಿಟಿ ಇದೆ, ಆದರೆ ನಮಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅದು ಸರ್ಕಾರದಿಂದ ಆದ ಎಡವಟ್ಟು, ಅದು ಡೀಮ್ಡ್ ಪಟ್ಟಿಯಲ್ಲಿ ಅವರೇ ಸೇರಿಸಿದ್ದು. ಹಾಗಾದ್ರೆ ಈಗ ನಾವು ಏನು ಮಾಡಬೇಕು? ನಮಗೆ ಆ ಪಟ್ಟಿಯಿಂದ ಸರ್ಕಾರವೇ ಅದನ್ನು ತೆಗೆದುಕೊಟ್ಟು ನಮಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಈ ಪಾದೆಕಲ್ಲು ಮುರಕಲ್ಲು ಅದರ ಬಗ್ಗೆ ರಾಯಲ್ಟಿ ಕಡಿಮೆ, ಇದಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ನಮಗೆ ಕೊಡದಿದ್ದರೆ ನಾವು ಖಂಡಿತ ಮುಂದಿನ ದಿನದಲ್ಲಿ ಇದನ್ನು ಉಗ್ರ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಗುವವರೆಗೆ ಇದರಲ್ಲಿ ನಾವು ಹೋರಾಟ ಮಾಡ್ತೇವೆ. ನಮಗೆ ಉಳಿವಿನ ಪ್ರಶ್ನೆ ಆಗಿದೆ. ಆದರೆ ಕಾರ್ಕಳದಲ್ಲಿ ಮಾತ್ರ ಈ ಸಮಸ್ಯೆ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಮಸ್ಯೆ ಆವರಿಸಿದೆ. ವಿಶೇಷವಾಗಿ ಸುಮಾರು 1 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ತುಂಬ ತೊಂದರೆಗಳಿತ್ತು. ಪದೇ ಪದೇ ಇಲಾಖೆ ಅಧಿಕಾರಿಗಳು ಬರುವಂಥದ್ದು, ತೊಂದರೆ ಕೊಡುವಂಥದ್ದು, ನಿಲ್ಲಿಸಿ ಅಂತ ಹೇಳುವಂಥದ್ದು, ಮಾಡಬೇಡಿ ಅಂತ ಹೇಳುವಂಥದ್ದು, ಸಾಗಾಟ ಮಾಡುವಾಗಲಿ ಕೋರೆಯಲ್ಲಿ ಕೆಲಸ ಮಾಡುವಾಗಲಿ ತೊಂದರೆ ಕೊಡುವಂಥ ವಿಚಾರಗಳು ನಡೀತಾ ಇತ್ತು. ಸುಮಾರು 2012ನೇ ಇಸವಿಯವರೆಗೆ ಯಾರಿಗೂ ಕೂಡ ಸಮಸ್ಯೆ ಇರಲಿಲ್ಲ. ಎಲ್ಲ ಕೋರೆಗಳಿಗೆ ಕೂಡ ಸರ್ಕಾರ ನೇರವಾಗಿ ಪರವಾನಗಿ ನೀಡ್ತಾ ಇತ್ತು. ಪರವಾನಗಿ ಇದ್ದ ಕೋರೆಗಳಿಗೆ ರಿನ್ಯೂವಲ್ ಆಗ್ತಾ ಇತ್ತು. ಸುಮಾರು 8,000 ನನ್ನ ಅಂದಾಜು ಪ್ರಕಾರ ಕಾರ್ಕಳ ತಾಲೂಕಿನ ಬಗ್ಗೆ ಒಂದು ಹೇಳಬೇಕು ಅಂತಾದರೆ, ನಮ್ಮಲ್ಲಿ ಕೋರೆಯಲ್ಲಿ ಕಲ್ಲು ಕೋರೆಯಲ್ಲಿ ಕಟ್ಟಡ ಕಲ್ಲನ್ನು ಮಾಡುವಂಥ ಕಾರ್ಮಿಕರು 8,000 ಜನ ಇದ್ದಾರೆ. ಅವರಿಗೆ ಬೇರೆ ಉದ್ಯೋಗದ ವ್ಯವಸ್ಥೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವತ್ತಿನಿಂದ ಅವರು ಹುಟ್ಟಿದಾಗಿನಿಂದ ಅಂದರೆ ಬೈ ಬರ್ತಿಂದ ಇದುವರೆಗೆ ಕೂಡ ಎಜುಕೇಷನ್ ಕಡಿಮೆ ಇರ್ಬೋದು ಅಥವಾ ಬೇರೆ ಕೆಲಸಕ್ಕೆ ಅವರು ಹೋಗದೇ ಇರ್ಬೋದು, ಕೇವಲ ಕಲ್ಲಿನ ಕೆಲಸ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ 8,000 ಜನ ಕಾರ್ಮಿಕರಿದ್ದಾರೆ. ಅದನ್ನೇ ಆ ಕೋರೆಗಳನ್ನೇ ನಂಬಿಕೊಂಡು ಆ ಕೋರೆಗಳನ್ನು ನಡೆಸ್ತಾ ಅಷ್ಟು ಕಾರ್ಮಿಕರಿಗೆ ಕೆಲಸವನ್ನು ಕೊಡ್ತಾ ಇದ್ದಂಥ ಸುಮಾರು ಒಂದು 400ರಿಂದ 500 ಜನ ಮಾಲಕರಿದ್ದಾರೆ. ಇದೇ ವ್ಯವಸ್ಥೆಯನ್ನು ನಂಬಿಕೊಂಡು ಸುಮಾರು ಇಡೀ ನಮ್ಮ ತಾಲೂಕಿನಲ್ಲಿ 800ರಿಂದ 1,000ದವರೆಗೆ ಲಾರಿ ಮಾಲಕರಿದ್ದಾರೆ. ಇದೇ ವ್ಯವಸ್ಥೆಗಳನ್ನು ಈ ಒಂದು ಕಲ್ಲು ಸಾಗಾಟ ಮಾಡುವಂಥ ವ್ಯವಸ್ಥೆಗಳನ್ನು ನಂಬಿಕೊಂಡು ಜೀವನ ಮಾಡುವಂಥ 1,000ದವರೆಗೆ ಲಾರಿ ಮಾಲಕರಿದ್ದಾರೆ. ಈ ಎಲ್ಲ ವ್ಯವಸ್ಥೆ ಜನರ ಜೀವನ ಹೋಗ್ತಾ ಇದ್ದದ್ದು ಕಲ್ಲು ಸಾಗಾಟ ಅಥವಾ ಕಲ್ಲಿನ ವ್ಯವಸ್ಥೆಯ ಕೆಲಸಗಳು ನಡೀತಾ ಇದ್ದದ್ರಿಂದ. ಈಗ ಏಕಾಏಕಿಯಾಗಿ ಇಲಾಖೆಯವರು ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇರ್ಬೋದು, ಗಣಿ ಇಲಾಖೆಯವರು ಬಂದು ಅಥವಾ ಬೇರೆ ಬೇರೆ ಇಲಾಖೆಯವರು ಬಂದು ನೀವು ಯಾವುದೇ ಕೆಲಸ ಮಾಡಬೇಡಿ, ಯಾವುದೇ ಕಲ್ಲನ್ನು ತೆಗಿಬೇಡಿ, ಯಾವುದೇ ಸಾಗಾಟ ಮಾಡಬೇಡಿ, ಯಾವುದೇ ಈ ವ್ಯವಸ್ಥೆಗಳನ್ನು ಮಾಡಬೇಡಿ ಅನ್ನುವಂಥದ್ದನ್ನು ನೇರವಾಗಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಯಾವುದೇ ಒಬ್ಬ ಕಾರ್ಮಿಕರಿಗೆ ಕೂಡ ಯಾವುದೇ ಕೋರೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಲಾರಿಗಳೆಲ್ಲ ಶೆಡ್ನಲ್ಲಿ ನಿಂತು 6 ತಿಂಗಳಾಯಿತು. ಇವತ್ತು ಲಾರಿ ಮಾಲಕರು ಬ್ಯಾಂಕಿನ ಸಾಲವನ್ನು ತೆಗೆದು ಲಾರಿಯನ್ನು ಹಾಕಿ ಇದನ್ನೇ ನಂಬಿ ಜೀವನ ಮಾಡಬೇಕು ಅಂತ ಬದುಕಿಗೆ ವ್ಯವಸ್ಥೆ ಮಾಡಿಕೊಂಡವರು. ಇವತ್ತು ಬ್ಯಾಂಕಿನವರು ಸಾಲ ಕಟ್ಟದೆ ಬ್ಯಾಂಕಿನ ಮ್ಯಾನೇಜರ್ಸ್ ಆ್ಯಂಡ್ ಸ್ಟಾಫು ಎಲ್ಲ ಲಾರಿ ಮಾಲಕರ ಮನೆಗೆ ತಿಂಗಳಿಗೆ 4 ಸಲ ಬರುವಂಥ ಪ್ರಮೇಯ ಆಗಿದೆ. ಇವತ್ತು ಕಾರ್ಮಿಕರಿಗೆ ಕೆಲಸವೇ ಇಲ್ಲ. ಒಂದು ದಿವಸಕ್ಕೆ 500, 600, 800, 1,000 ರೂಪಾಯಿ ದುಡಿತಿದ್ದ ಒಬ್ಬ ಕಾರ್ಮಿಕ ಇವತ್ತು 1 ರೂಪಾಯಿಯ ಕೆಲಸ ಇಲ್ಲದೆ ಸುಮಾರು 4-5 ತಿಂಗಳಿಂದ ಮನೆಯಲ್ಲಿ ಕೂತು ಹೆಂಡತಿ ಮಕ್ಕಳು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ವ್ಯವಸ್ಥೆ ಅದು ನಮ್ಮಿಂದಲ್ಲ. ಈಗ ನೇರವಾಗಿ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಅಥವಾ ಇಲಾಖಾಧಿಕಾರಿಗಳು ಯಾರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಹೊಣೆ ಮಾಡಿ ಅವರನ್ನೇ ತಪ್ಪಿತಸ್ಥರನ್ನಾಗಿ ಮಾಡಿ ನಮ್ಮನ್ನೇ ಕಳ್ಳರಾಗಿ ನೋಡುವಂಥ ಪ್ರಮೇಯ ಉಂಟಾಗಿದೆ. ಇದು ನಮ್ಮಿಂದ ಆದ ತಪ್ಪಲ್ಲ, ಇದು ಸರ್ಕಾರದಿಂದ ಆದ ತಪ್ಪು. ಅವತ್ತು ಒಂದು ಬಾರಿ ಖಾಲಿ ಇದ್ದಂಥ ಸರ್ಕಾರ ಜಾಗವನ್ನು ಪಟ್ಟಿ ಮಾಡಿಕೊಡಿ ಎನ್ನುವಂಥದ್ದು ಒಂದು ರಾಜ್ಯ ಸರ್ಕಾರ ನಿರ್ದೇಶನ ಬಂದದ್ರಿಂದ ಸುಮಾರು 2010ನೇ ಇಸವಿ ಮೊದಲು 2008ರಲ್ಲಿ ಇರಬೇಕು ನನ್ನ ಲೆಕ್ಕಾಚಾರ. 2008ನೇ ಇಸವಿಯಲ್ಲಿ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಖಾಲಿ ಸರ್ಕಾರಿ ಜಾಗವನ್ನು ಪಟ್ಟಿ ಮಾಡಿಕೊಟ್ರು. ಆ ಪಟ್ಟಿ ಮಾಡಿಕೊಟ್ಟಂಥ ಜಾಗದಲ್ಲಿ ನಾವು ಮಾಡ್ತಾ ಇದ್ದಂಥ ಕೋರೆಗಳಿರ್ಬೋದು ಅಥವಾ ಕೆಂಪುಗಲ್ಲಿನ ಕೋರೆ ಇರ್ಬೋದು, ಕಟ್ಟಡ ಸೈಜ್ಗಲ್ಲಿನ ಕೋರೆ ಇರ್ಬೋದು ಅಥವಾ ಹೊಯ್ಗೆ ತೆಗಿತಾ ಇದ್ದಂಥ ಹೊಯ್ಗೆ ಪರವಾನಗಿ ಜಾಗಗಳಿರ್ಬೋದು, ಎಲ್ಲ ಜಾಗಗಳಿತ್ತು. ಅದನ್ನು ಯಾವುದನ್ನು ಕೂಡ ನೋಡದೆ ಏಕಾಏಕಿಯಾಗಿ ಆಫೀಸ್ನಲ್ಲಿ ಕೂತ್ಕೊಂಡು ಒಂದು ಪಟ್ಟಿಯನ್ನು ಮಾಡಿಕೊಟ್ರು. ಆ ಪಟ್ಟಿ ಹೋಗುವಾಗ ಪಟ್ಟಿ ಮಾಡಿದವರಿಗೆ ಗೊತ್ತಿರಲಿಲ್ಲ ಅದು ನಾಳೆ ಡೀಮ್ಡ್ ಫಾರೆಸ್ಟ್ ಆಗ್ತದೆ ಅನ್ನುವಂಥ ವಿಚಾರ ಪಟ್ಟಿ ಮಾಡಿದವರಿಗೆ ಗೊತ್ತಿರಲಿಲ್ಲ. ಆದರೆ ಆ ಪಟ್ಟಿಯನ್ನು ನೇರವಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಖಾಂತರ ಅದನ್ನು ಸಲ್ಲಿಕೆ ಮಾಡಿ ಆ ಕೋರ್ಟ್ ಒಂದು ಅದಕ್ಕೆ ಆದೇಶ ಮಾಡ್ತು. ಇದರಲ್ಲಿ ಈ ಜಾಗದಲ್ಲಿ ಯಾವುದೇ ಒತ್ತುವರಿ ಮಾಡಬಾರ್ದು, ಯಾವುದೇ ಕಾರ್ಯಗಳು ನಡೀಬಾರ್ದು ಎನ್ನುವಂಥ ಉದ್ದೇಶದಿಂದ ಅದನ್ನು ಡೀಮ್ಡ್ ಅರಣ್ಯ ಎನ್ನುವಂಥ ಒಂದು ಡೆಫಿನೇಷನಲ್ಲಿ ಅದು ರಿಸರ್ವ್ ಮಾಡ್ತು. ಈಗ ಯಾವತ್ತದು ಡೀಮ್ಡ್ ಅರಣ್ಯ ಎನ್ನುವಂಥ ಒಂದು ಡೆಫಿನೇಷನ್ನಲ್ಲಿ ರಿಸರ್ವ್ ಆಗಿದೋ ಆ ದಿನದಿಂದ ಆ ಜಾಗದಲ್ಲಿ ಯಾವುದೇ ಕೋರೆಗಳಿಗೆ ಪರವಾನಗಿ ರಿನ್ಯೂವಲ್ ಆಗ್ತಾ ಇಲ್ಲ.
ಯಾವುದೇ ಪರ್ಮಿಷನ್ ಸಿಗ್ತಾ ಇಲ್ಲ, ಹೊಸ ಪರವಾನಗಿ ಆಗ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಕೂಡ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವೆಲ್ಲ ಆ ಜಾಗದಲ್ಲಿ ಮೊದಲು ಪರವಾನಗಿ ಪಡೆದು ರಾಯಲ್ಟಿಯನ್ನು ಕಟ್ಟಿ ಸರ್ಕಾರದ ಆದೇಶ ಮಾನದಂಡ ಏನಿದೆ ಆ ಪ್ರಕಾರ ಕೆಲಸ ಮಾಡಿದವರು. ಇವತ್ತು ಆ ದಾರಿಯಲ್ಲಿ ನಮ್ಗೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಇವತ್ತು ಅದನ್ನು ಆ ಕಾನೂನಿನ ವ್ಯವಸ್ಥೆಯನ್ನು ಸರಿ ಮಾಡದೆ ಎಲ್ಲಿ ಕೋರೆಗಳಿದ್ದಾವೆ ಅಲ್ಲಿ ಆ ಡೀಮ್ಡ್ ಅರಣ್ಯದ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿ ಆ ಪರವಾನಗಿಯನ್ನು ರಿನ್ಯೂವಲ್ ಮಾಡಿ ಕಾರ್ಮಿಕರಿಗೆ ಅಥವಾ ಮಾಲಕರಿಗೆ, ಲಾರಿ ಮಾಲಕರಿಗೆ ಅವಕಾಶ ಮಾಡಿಕೊಟ್ರೆ ನಾವು ಖಂಡಿತವಾಗಿಯೂ ನಾಳೆ ಯಾರು ಕೂಡ ₹1 ಮೋಸವನ್ನು ಸರ್ಕಾರಕ್ಕೆ ಮಾಡುವಂಥ ಇರಾದೆಯನ್ನು ಯಾರು ಕೂಡ ಹೊಂದಿಲ್ಲ. ನಾವೆಲ್ಲರೂ ಕೂಡ ನ್ಯಾಯಬದ್ಧವಾಗಿ ಸರ್ಕಾರಕ್ಕೆ ಏನು ರಾಯಲ್ಟಿಯನ್ನು ಕಟ್ಟಬೇಕು ಆ ಮಾನದಂಡದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಆದರೆ ಸರ್ಕಾರ ಕೂಡ ವಿಪರೀತವಾದಂಥ ಒಂದು ರಾಯಲ್ಟಿಯನ್ನು ನಮ್ಮ ಮೇಲೆ ಹೇರಿ ಯಾರೂ ಕಟ್ಟಿ ಅದನ್ನು ಬದುಕಲಿಕ್ಕೆ ಅವಕಾಶ ಸಿಗದಂಥ ರೀತಿಯಲ್ಲಿ ಮಾನದಂಡವನ್ನು ಮಾಡಿ ಅಥವಾ ಒಂದು ಆ ಪರವಾನಗಿಯ ರಿಯಾಯಿತಿಯನ್ನು ವ್ಯವಸ್ಥೆಯನ್ನು ಕೂಡ ಇವತ್ತು ಯಾರು ಕೂಡ ಬಂದು ಪರವಾನಗಿ ಸಾಮಾನ್ಯವಾಗಿ ಪಡ್ಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕಠಿಣವಾದಂಥ ರೀತಿಯಲ್ಲಿ ಪರವಾನಗಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ನಮಗೆ ಸರ್ಕಾರಕ್ಕೆ ಮೋಸ ಮಾಡಬೇಕನ್ನೋಂಥ ಇರಾದೇ ಇಲ್ಲ. ನಮಗೆ ಬದುಕಬೇಕು, ನಮಗೆ ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ. ಇವತ್ತು 8,000 ಜನ ಆ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಕಟ್ಟಡದ ಕಲ್ಲು ಮಾಡುವಂಥದ್ದು ಅಥವಾ ಇವತ್ತು ಕೋರೆಯಲ್ಲಿ ಕೆಂಪು ಕಲ್ಲು ತೆಗೆಯುವಂಥ ವ್ಯವಸ್ಥೆ ಬಿಟ್ಟು ಅವರಿಗೆ ಬೇರೆ ಕೆಲಸವೇ ಗೊತ್ತಿಲ್ಲ. ಅದನ್ನೇ ನಂಬಿಕೊಂಡು ಬದುಕಿದವರು. ಇವತ್ತು 1,000 ಜನ, ನಾನು ಕೇವಲ ತಾಲೂಕಿಗೆ ಸೀಮಿತ ಮಾತಾಡ್ತಾ ಇದ್ದೇನೆ, ಜಿಲ್ಲೆಗೆ ಸೀಮಿತ ಮಾತಾಡಿದರೆ ಸುಮಾರು 10 ರಿಂದ 12,000 ಲಾರಿಗಳಿದ್ದಾವೆ. ಇವತ್ತು ತಾಲೂಕಿನ ಬಗ್ಗೆ ಮಾತಾಡೋದಾದರೆ ನಮ್ಮ ತಾಲೂಕಿನಲ್ಲಿ 1,000ಕ್ಕಿಂತ ಹೆಚ್ಚು ಲಾರಿ ಮಾಲಕರಿದ್ದಾರೆ. ಆ ಲಾರಿ ಮಾಲಕರಿಗೆ ಇದೇ ಕಟ್ಟಡ ಸಾಮಗ್ರಿಗಳನ್ನು ಸಾಗಾಟ ಮಾಡಿ ಮಾರಾಟ ಮಾಡಿ ಅವರ ಭವಿಷ್ಯದ ದಿನಗಳು ಸಾಗಬೇಕು. ಇವತ್ತು ಅದನ್ನು ನಂಬಿಕೊಂಡಂಥ ಮಾಲಕರಿದ್ದಾರೆ, ಎಷ್ಟೋ ಜನ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಮಾಡುವಂಥ ಮಾಲಕರಿದ್ದಾರೆ. ಅವರು ಕೂಡ ಅದೇ ವ್ಯವಸ್ಥೆಯಲ್ಲಿ ಬದುಕಬೇಕು. ನಮಗೆ ಬದುಕಬೇಕಂತಾದರೆ ಆ ಡೀಮ್ಡ್ ಅರಣ್ಯ ಎನ್ನುವಂಥ ಡೆಫಿನೇಷನ್ ಏನಿದೆ ಅದನ್ನು ಸರ್ಕಾರವೇ ಇದರ ಬಗ್ಗೆ ಸ್ವಲ್ಪ ಬಲವಾದಂಥ ಪರಿಣಾಮಕಾರಿಯಂಥ ಒಂದು ಜವಾಬ್ದಾರಿಯನ್ನು ತಗೊಂಡು ಅದನ್ನು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿ ನ್ಯಾಯಬದ್ಧವಾಗಿ ಅತಿ ಶೀಘ್ರದಲ್ಲಿ ನಮಗೆ ಏನು ಮೊದಲು ಕೋರೆಗಳು ನಡೀತಾ ಇತ್ತು, ಏನು ಪರವಾನಗಿ ಇತ್ತು ಅಥವಾ ಏನು ಹೊಸ ಪರವಾನಗಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ಎಲ್ಲ ಅಪ್ಲಿಕೇಶನನ್ನು ಮಾನ್ಯ ಮಾಡಿ ನಮಗೆ ಪರವಾನಗಿಯನ್ನು ಕೊಡಬೇಕು. ನಾವು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತೇವೆ. ಅದು ಯಾವತ್ತಿನವರೆಗೆ ಆಗ್ತದೆ ಅಲ್ಲಿಯವರೆಗೆ ಒಂದು ವೇಳೆ ಈ ವ್ಯವಸ್ಥೆಗೆ 3 ತಿಂಗಳು ಹೋಗ್ಬೋದು, 6 ತಿಂಗಳು ಹೋಗ್ಬೋದು, 1 ವರ್ಷ ಹೋಗ್ಬೋದು. ಅಷ್ಟು ಸಮಯ ನಾವು ಮನೆಯಲ್ಲಿ ಹೊಟ್ಟೆ ಬಟ್ಟೆಯನ್ನು ಕಟ್ಟಿಕೊಂಡು ಕೂತು ನಮ್ಮ ಹತ್ರ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿಯೂ ಇದು ಮುಂದುವರಿದರೆ ಆ ಕಾರ್ಮಿಕರು ಬೀದಿಗೆ ಬರ್ತಾರೆ, ನಾವು ನಾಳೆ ಬೀದಿಗೆ ಬರ್ತೇವೆ. ಹಾಗಾಗಿ ಎಲ್ಲಿಯವರೆಗೆ ಕಾನೂನು ಸರಿಯಾಗ್ತದೆ ಅಲ್ಲಿವರೆಗೆ ನಮಗೆ ಒಂದು ಸರಳೀಕರಣದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಏನೋ ಒಂದು ಸರ್ಕಾರ ಒಂದು ಪೆನಲ್ಟಿ ಹಾಕಿಯೋ ಅಥವಾ ಒಂದು ರಿಯಾಯಿತಿ ದರದಲ್ಲಿಯೋ ಅಥವಾ ಒಂದು ಮಾನವೀಯ ನೆಲೆಯಲ್ಲಿಯೋ ನಮಗೆ ಆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಕಾರ್ಮಿಕರಿಗೆ, ಲಾರಿ ಮಾಲಕರಿಗೆ ಅಥವಾ ಕೋರೆ ಮಾಲಕರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇದು ನಮ್ಮ ಆಗ್ರಹ. ಒಂದು ವೇಳೆ ಇದಕ್ಕೆ ಸರ್ಕಾರ ಮನಸ್ಸು ಮಾಡದೇ ಇದ್ದರೆ, ಜನಪ್ರತಿನಿಧಿಗಳು ಇದರ ಬಗ್ಗೆ ಮನಸ್ಸು ಮಾಡದೇ ಇದ್ದರೆ, ಇಲಾಖಾಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಾವೆಲ್ಲ ಬೀದಿಗೆ ಬಂದು ಕೂತ್ಕೊಳ್ತೇವೆ. ನಮ್ಮ ಬದುಕಿಗೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. 23ರಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. 2016ಗಿಂತ ಮುಂಚೆ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಆ ಅರ್ಜಿಗಳನ್ನೆಲ್ಲವನ್ನು ಲೀಸ್ ಮಾಡಿ ಕೊಡಬೇಕು. ಸೇವ್ಡ್ ಅಪ್ಲಿಕೇಶನ್ ಇರ್ಬೋದು, ಅನ್ಸೇವ್ಡ್ ಅಪ್ಲಿಕೇಶನ್ ಇರ್ಬೋದು, ಯಾವುದೇ ಅರ್ಜಿ ಇದ್ದರೂ ಕೂಡ ಅದನ್ನು ಲೀಸ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಆದೇಶ ಹೊರಡಿಸಿದೆ. ಆದರೆ 2025ನೇ ಇಸವಿ ಈ 2 ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೀಸು ಯಾರಿಗೂ ಆಗಲಿಲ್ಲ. ಎಷ್ಟೇ ನೀವು ಅದರ ಬಗ್ಗೆ ನಾವು ಹೋರಾಟ ಮಾಡಿದರೂ, ಎಷ್ಟೇ ಬಗ್ಗೆ ನಾವು ಅದರ ಹಿಂದೆ ಹೋದರೂ ಕೂಡ ಏನಾದರೂ ಒಂದು ತಪ್ಪು ಹುಡುಕಿ ಇವತ್ತಿನವರೆಗೆ ನಮಗೆ ಯಾವುದೇ ಒಂದು ಲೀಸನ್ನು ಕೊಟ್ಟಿಲ್ಲ. ಅದರಿಂದ ನಮ್ಮದು ಎಲ್ಲ ತುಂಬ ಈಗ ಅಪ್ಲಿಕೇಶನ್ಗಳಿದ್ದಾವೆ. ಅದನ್ನು ಮಾಡಿಕೊಟ್ಟರು ನಮಗೆ ಈಗ ಇಷ್ಟು ಜನರಿಗೆ ನಮಗೆ ಕೆಲಸ ಸಿಗ್ತದೆ, ಕೆಲಸ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಎಲ್ಲ ಇಲಾಖೆಯವರು, ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಫಾರೆಸ್ಟ್ ಇಲಾಖೆಯವರು ಇರ್ಬೋದು, ಮತ್ತು ನಮ್ಮ ಗಣಿ ಇಲಾಖೆಯವರು ಇರ್ಬೋದು, ಎಲ್ಲ ಇಲಾಖೆಯವರು ಇದರ ಬಗ್ಗೆ ಒಂದು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ನಮಗೆಲ್ಲರಿಗೂ ಲೀಸ್ ಮಾಡಿಕೊಡ್ಬೇಕಂತ ನಮ್ಮದೊಂದು ಆಗ್ರಹ. ಬೋವಿ ವಡ್ಡರ್ ಸಮಾಜದ ಅಧ್ಯಕ್ಷರಾದ ಶ್ರೀನಿವಾಸ್ ನಮ್ಮ ಜೊತೆ ಇದ್ದಾರೆ. ಈಗ ಕಲ್ಲು ಗಣಿ ಎಲ್ಲೆಲ್ಲ ಇದೆ ಅಲ್ಲಿ ಭಾಳಷ್ಟು ಕಾರ್ಮಿಕರಾಗಿ ಬೋವಿ ವಡ್ಡರ್ ಸಮಾಜದವರೇ ಕೆಲಸ ಮಾಡುತ್ತಿರುವಂಥದ್ದು ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಅವರಲ್ಲಿ ಒಂದಷ್ಟು ಮಾತಾಡೋಣ. ನಮಸ್ಕಾರ ಶ್ರೀನಿವಾಸರೇ. ನೋಡಿ, ಈಗ ಕಲ್ಲು ಗಣಿಯ ಸಮಸ್ಯೆ ಇದೆ, ಕೆಂಪು ಕಲ್ಲು ಗಣಿಯ ಬಗ್ಗೆ ಒಂದಷ್ಟು ಸಮಸ್ಯೆಗಳಿವೆ. ಈಗ ತಮ್ಮ ಸಮಾಜದಿಂದ ಎಷ್ಟು ಮಂದಿ ಕಾರ್ಮಿಕರು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ? ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಒಂದು 10-15 ಸಾವಿರ ಜನ ನಮ್ಮವರಿದ್ದಾರೆ. ಜಾಸ್ತಿಯಾಗಿ ಕಲ್ಲು ಹೊಡೆಯವರೇ ಇದ್ದಾರೆ. ನಮ್ಮ ಕುಲಕಸಬು ಇರುವುದು ಕಲ್ಲು ಹೊಡೆಯೋದು. ನಾವು ಈಗೆಲ್ಲ ನಮ್ಮ ಅಜ್ಜಂದ್ರ ಕಾಲದಿಂದಲೇ ನಾವು ಕಲ್ಲು ಹೊಡೆಯೋ ಕೆಲಸ ಮಾಡ್ತಿದ್ದಾರೆ. ನಾವು ಶಾಲೆಗೆ ಹೋಗೋದೆಲ್ಲ ಹೋಗಿದ್ದು ಕಮ್ಮಿ. ಈಗ ಒಬ್ಬರು 2 ಜನ ಕಾಲೇಜ್ ಹೋಗ್ತಿದ್ದಾರೆ ಅಷ್ಟೇ ಮಕ್ಕಳು. ನಾವು ಮೊದಲಿಂದ ಕುಲಕಸಬು ಕಲ್ಲು ಹೊಡೆಯೋದು, ನಮಗೆ ಬೇರೆ ಕೆಲಸ ಏನು ಗೊತ್ತಿಲ್ಲ. ಅದರಲ್ಲಿ 15 ಸಾವಿರ ಜನದಲ್ಲಿ ಒಂದು 8 ಸಾವಿರ ಜನ ಕಲ್ಲು ಹೊಡೆಯೋದು, ಕಲ್ಲು ಸೈಜ್ ಕಲ್ಲು ಹೊಡಿತಾರಲ್ಲ, ಸೈಜ್ ಕಲ್ಲು ಹೊಡೆಯೋದು. ಮತ್ತೊಂದು 2 ಸಾವಿರ ಜನ ಮೇಸ್ತ್ರಿಗಳಿದ್ದಾರೆ. ಮತ್ತೊಂದು 1-1.5 ಸಾವಿರ ಜನಗಳು ಶಿಲ್ಪಿ ಕೆಲಸ ಮಾಡ್ತಿದ್ದಾರೆ. ಅದು ಸಹ ಈಗಂದೆಲ್ಲ, ಮೊದಲು ಧರ್ಮಸ್ಥಳ ಗೊಮ್ಮಟೇಶ್ವರ ಮಾಡುವಾಗ ಸಹ ನಮ್ಮವರು ಲೇಬರ್ ಕೆಲಸ ಅಲ್ಲಿ ಕಲ್ಲು ಹೊಡಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಕಾರ್ಕಳದಲ್ಲಿ ಬಸದಿ ಕೆಲಸ ಮಾಡಿದ್ದಾರೆ, ನಮ್ಮವರು ಮಾಡಿದ್ದಾರೆ. ಮೊನ್ನೆ ಹೊಸದಾಗಿ ಇಲ್ಲಿ ಕಲ್ಕುಡ ದೇವಸ್ಥಾನ
ಆಗಿದೆ ನಮ್ಮ ಪರ್ಪಲೆಯಲ್ಲಿ. ಅಲ್ಲಿ ಸಹ ನಮ್ಮವರೇ ಶಿಲ್ಪಿಗಳೆಲ್ಲ ಕಲ್ಲೊಡೆದು ಅದೊಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ತೊಂದರೆ ಆಗ್ತದೆ ಸರ್. ನಮಗೆ ಹೋದ ವರ್ಷ ಸಹ ಹಾಗೆ ಆಗಿದೆ, ಒಂದು 2 ತಿಂಗಳ ಕೆಲಸ ಇಲ್ಲ. ಈಗ 3 ತಿಂಗಳಾಯಿತು ನಮಗೆ ಕಲ್ಲೊಡಿಲಿಕ್ಕೆ ಎಲ್ಲಿ ಬಿಡ್ತಾ ಇಲ್ಲ. ನಮಗೆ ಲೀಗಲ್ ಮಾಡಿ ಅಂತ ಹೇಳ್ತಾರೆ. ನಾವು ಶಾಲೆಗೆ ಹೋಗಿದ್ದು ಕಮ್ಮಿ ಇದೆ, ಲೀಗಲು ಇಲ್ಲೀಗಲ್ ಅಂತ ನಮ್ಗೆ ಏನು ಗೊತ್ತಿಲ್ಲ. ನಾವೀಗ ಅಧಿಕಾರಿಗಳ ಹತ್ರ ಕೇಳಿ ತಿಳ್ಕೊಂಡಿದ್ದೇವೆ. ಲೀಗಲ್ ಅಂದರೆ ಅದನ್ನು ಪರ್ಮಿಷನ್ ಮಾಡ್ಕೋಬೇಕಂತ ಇದ್ದಾರೆ. ಪರ್ಮಿಷನ್ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಅದು ಸರ್ಕಾರದಲ್ಲೇ ಮಾಡಿಕೊಡ್ಬೇಕು. ನಮ್ಮಿಂದ ಸಹ ಪರ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಿಂದ ಮಾಡಿಕೊಂಡ್ರೆ ಅದರ ಏನು ಗೌರ್ಮೆಂಟಿಗೆ ಸಹಾಯಧನ ಮಾಡಬೇಕು ಅದನ್ನು ನಾವು ಕಟ್ಟಿಕೊಂಡು ನಾವು ಕೆಲಸ ಮಾಡ್ತೀವಿ. ಈಗ ಗೌರ್ಮೆಂಟು ಲೇಟ್ ಮಾಡ್ತಿದ್ದೆ, ಸರ್ಕಾರದಿಂದ ಲೇಟ್ ಆಗ್ತಿದೆ ಅಂದರೆ ನಾವು ಈಗ ಒಂದು 8-10 ಸಾವಿರ ಜನಗಳು ಈಗ ಊಟಕ್ಕೆ ತುಂಬ ತೊಂದರೆ ಆಗಿದೆ. ಈಗ 3 ತಿಂಗಳಿಂದ ಕೆಲಸ ಇಲ್ಲದೆ ನಾವು ಏನು ಮಾಡಬೇಕು ಹೇಳಿ ಸರ್? 3 ತಿಂಗಳಿಂದ ಕೆಲಸ ಇಲ್ಲದೆ ನಮ್ಮವರು ಈಗ ಶಾಲೆ ಸ್ಟಾರ್ಟ್ ಆಗಿದೆ, ಮಕ್ಕಳಿಗೆ ಶಾಲೆ ಕೊಡೆ ತರಬೇಕು, ಫೀಸ್ ಕಟ್ಟಬೇಕು, ಬುಕ್ ಬೇಕು. ಇದಕ್ಕೆಲ್ಲ ನಾವು ಯಾರ ಹತ್ರ ಹೋಗೋದು? ಕೆಲವು ಒಂದು 5-6 ಪಾದೆಗಳು ನಮ್ಮ ಇಲ್ಲಿ ಸಾಧಾರಣ ಇಲ್ಲಿ ಕಾರ್ಕಳದಲ್ಲಿದೆ ಅಂತ, ಅವರ ಹತ್ರ ನಮ್ಮ ಜನಗಳು ಕೂಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಎಲ್ಲ ಪಾದೆಗಳು ನಿಂತೋಗಿದೆ, ಯಾರು ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ, ಧನಿಗಳು ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ. ಕೇಳಿದ್ರೆ ಅಂತ ಹೇಳ್ತಾರೆ, ಅವರು ಲೀಜ್ ಆಗಲಿಲ್ಲ ನಮ್ಮ ಪಾದೆಗೆ, ರಿನ್ಯೂವಲ್ ಕೊಡ್ತಿಲ್ಲ ಸರ್ಕಾರದಿಂದ, ನೀವೆಲ್ಲ ಯಾರು ಕೆಲಸ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನಮಗೆ ಪಾದೆ ಮಾಡಬೇಕಂದ್ರೆ ನಮಗೆ ಇಲ್ಲಿ ಕಾರ್ಕಳದಲ್ಲಿ ಆಗಲಿ ಉಡುಪಿಯಲ್ಲಿ ಆಗಲಿ ನಮಗೆ ಒಂದೇ ಒಂದು ಪಾದೆ ಮಂಚಕಲ್ಲಿದೆ. ನಮ್ಮವರಿಗೆ ಬೋವಿ ಒಡ್ರ ಸಮಾಜಕ್ಕೆ ಒಂದೇ ಒಂದು ಪಾದೆ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಕಳ ನಮ್ಮವ್ರಿಗೆ ಲೀಜ್ ಕೊಟ್ಟಿಲ್ಲ. ಅದಕ್ಕೆ ನಾವು DC ಲಾಸ್ಟ್ ಟೈಮ್ ಅರ್ಜಿ ಹಾಕಿದಾಗ ಹೇಳಿದ್ದಾರೆ, ಈಗ ನಿಮಗೆ ಬೋವಿ ಸಮಾಜದಿಂದ ಅರ್ಜಿ ಹಾಕಿ ನಿಮಗೆ ಲೀಜ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಅಷ್ಟು 1-2 ತಿಂಗಳಲ್ಲಿ ಲೀಜ್ ಆಗ್ತದೆ ಸರ್, ಆಗೋದಿಲ್ಲ. ಅದರಿಂದ ಅಲ್ಲಿವರೆಗೆ ನಾವು ಏನು ಮಾಡಬೇಕಂತೇಳಿ ಅದಕ್ಕೆ ಸರ್ಕಾರ ಅದರ ಮೇಲೆ ಇದು ಮಾಡಬೇಕು, ಸರ್ಕಾರ ಹೊಣೆ ಆಗ್ತದೆ. ಈಗ 1-2 ತಿಂಗಳಿಂದ ಕೆಲಸ ಇಲ್ಲದೆ ನಮಗೆ ಬೀದಿ ಪಾಲಾಗಿದ್ದೀವಿ. ನಮ್ಮ ಮಕ್ಕಳಿಗೆ ಶಾಲೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ. ಮತ್ತು ನಾಳೆ ಏನಾದರೂ ತೊಂದರೆ ಆದರೆ ನಮ್ಮ ಜನಗಳಿಗೆ ಈಗಲೇ ಕೆಲಸ ಇಲ್ಲ, ದುಡ್ಡಿಲ್ಲ, ಪರಿಸ್ಥಿತಿ ಹಾಳಾಗಿದೆ. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಏನಿದ್ರೆ ಸರ್ಕಾರ ಹೊಣೆ ಆಗ್ತದೆ. ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಡ್ಬೇಕು. ನಮಗೆ ಲೀಗಲ್ ಏನು ಪ್ರೊಸೆಸ್ ಇದೆ ಅದನ್ನು ಬೇಗ ಮಾಡಿಕೊಡ್ಬೇಕು, ಲೀಜನ್ನು ಸ್ವಲ್ಪ ಬೇಗ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ನಮ್ಮವರಿಗೆ ತೊಂದರೆ ಆಗದ ಹಾಗೆ ಮಾಡಿಕೊಡ್ಬೇಕು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.